ಭಟ್ಕಳದಲ್ಲಿ ಗುಡುಗು ಮಿಂಚು ಸಹಿತ 1 ಗಂಟೆಗಳ ಕಾಲ ಭರ್ಜರಿ ಮಳೆ ಸುರಿದಿದ್ದು ಕೆಲವು ಮನೆಯೊಳಗೆ ನುಗ್ಗಿದ ಮಳೆ ನೀರು ಅಪಾರ ಪ್ರಮಾಣದ ಹಾನಿಯನ್ನುಂಟು ಮಾಡಿದೆ. ಮಂಗಳವಾರ ಮಧ್ಯಾಹ್ನದಿಂದ ತಾಲೂಕಿನಾದ್ಯಂತ ಜಿಟಿಜಿಟಿ ಮಳೆಯಾಗಿ ಕೊಂಚ ಬಿಡುವು ನೀಡಿತ್ತು. ಬಳಿಕ ಸಂಜೆ ವೇಳೆಗೆ ಗುಡುಗು ಮಿಂಚು ಸಹಿತ 1 ಗಂಟೆ ಕಾಲ ಸುರಿದ ಮಳೆಗೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ತೊಂದರೆ ಉಂಟಾಯಿತು. ಭಟ್ಕಳ ಸಂಶುದ್ದೀನ್ ಸರ್ಕಲ್ ಸಮೀಪ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂದಿನಂತೆ ನೀರು ನಿಂತಿತ್ತು. ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಟ್ಕಳ ಹನುಮಾನ್ ನಗರದ ದಿಗಂಬರ್ ಶೇಟ್ ಹಾಗೂ ಮುಗ್ದುಮ್ ಕಾಲೋನಿಯ ಮನೆಯೊಳಗೆ ನುಗ್ಗಿದ ಮಳೆ ನೀರು ತೊಂದರೆ ಉಂಟು ಮಾಡಿದೆ. ಅಕ್ಕಿ, ಬಟ್ಟೆ ಹಾಗೂ ಇತರ ವಸ್ತುಗಳು ಒದ್ದೆಯಾಗಿ ಹಾನಿ ಉಂಟಾಗಿದೆ. ಚರಂಡಿಯ ಕೆಸರು ನೀರು ಮನೆಯೊಳಗೆ ನುಗ್ಗಿದ ಪರಿಣಾಮ ಮನೆಯ ಸ್ವಚ್ಛತೆಗೆ ನಿವಾಸಿಗಳು ಹರಸಾಹಸ ಪಡಬೇಕಾಯಿತು. ಮನೆಯಲ್ಲಿ ನೀರು ನುಗ್ಗಿದ ವೇಳೆ ಪುಟ್ಟ ಕಂದಮ್ಮನನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಮನೆಯ ಸಾಮಗ್ರಿಗಳನ್ನು ನೀರಿನಿಂದ ರಕ್ಷಿಸುವ ಫೋಟೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಎಲ್ಲರ ಮನಕುಲುಕುವಂತಿತ್ತು. ಕಳೆದ ವರ್ಷ ಕೂಡ ಮಳೆಗಾಲದಲ್ಲಿ ಭಟ್ಕಳ ತಾಲೂಕು ನಲುಗಿತ್ತು. ಇಂದು ಕೇವಲ 1 ಗಂಟೆ ಸುರಿದ ಮೊದಲ ಮಳೆಗೆ ಈ ರೀತಿಯ ಅವಾಂತರ ನಡೆದಿದೆ. ಮುಂದೆ ಬರುವ ಮಳೆಗೆ ತಾಲೂಕು ಆಡಳಿತ ಹಾಗೂ ಪುರಸಭೆ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಸಿಡಿಲು ಮಿಂಚು ಸಹಿತ ಗಾಳಿ ಮಳೆಯಿಂದ ಹೆಬ್ಳೆ ಗ್ರಿಡ್ನಲ್ಲಿ 1.5 MVA ಶಕ್ತಿ ಪರಿವರ್ತಕವು ವಿಫಲಗೊಂಡಿದ್ದು ಭಟ್ಕಳ ತಾಲೂಕಿನ ಹನೀಫಾಬಾದ್, ಕಾರ್ಗದ್ದೆ, ನವಾಯಿತ್ ಕಾಲೋನಿ, ಡಿಪಿ ಕಾಲೋನಿ, ನಾಗಪ್ಪ ನಾಯಕ್ ರಸ್ತೆ, ಸಾಗರ್ ರೋಡ್, ಕಡುವಿನಕಟ್ಟ, ಉಸ್ಮಾನ್ ನಗರ್, ಮುಟ್ಟಳ್ಳಿ, ಪುರವರ್ಗ, ಸರ್ಪನ್ಕಟ್ಟ, ಭಟ್ಕಳ ಮಾರ್ಕೆಟ್, ವಿಟಿ ರೋಡ್, ಸೋನಾರ್ ಕೇರಿ, ತೆಂಗಿನಗುಂಡಿ ಕ್ರಾಸ್, ಹೊಂಡದ ಕೇರಿ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿತ್ತು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.